ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೀಟ್ ರಿಲೇಟೆಡ್ ಕೋರ್ಸಸ್ ಏನಿದೆ ಮೆಡಿಕಲ್, ಡೆಂಟಲ್, ಆಯುಷ್ ಈ ಕೋರ್ಸ್ಗಳಿಗೆ ಸಂಬಂಧ ಚಾಯ್ಸ್ ಎಂಟ್ರಿಯ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ನಂತರ ನೀವೀಗ ಎಂಜಿನಿಯರಿಂಗ್, BSc ನರ್ಸಿಂಗ್ ಈ ರೀತಿ KC ರಿಲೇಟೆಡ್ ಕೋರ್ಸ್ಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಿಮಗೆ ಸಂಬಂಧ ಚಾಯ್ಸ್ ಎಂಟ್ರಿ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೆ. ವಿಡಿಯೋನ ಚೆಕ್ ಮಾಡಬಹುದು. ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಸರಿ, ಹಾಗಿದ್ರೆ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೋಸ್ಕರ ಈಗ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರ, ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಕೂಡ ಆಲ್ರೆಡಿ ಆಗಿದೆ. ಸೊ ಇದರ ಆಧಾರದ ಮೇಲೆ ನೀವು ಯಾವ ರೀತಿ ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕು ಅದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4 ಅಂತ. ಮೊದಲನೇದಾಗಿ ಚಾಯ್ಸ್ 1 ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಇದೆ, 100% ಇಷ್ಟ ಇದೆ, ನಾನೀಗ ಅಲ್ಲಿ ಹೋಗಿ ಅಡ್ಮಿಷನ್ ಅನ್ನ ತೆಗೆದುಕೊಳ್ತೀನಿ. ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಇಷ್ಟ ಇರುವಂತಹ ಕಾಲೇಜ್ಗೆ ಅಥವಾ ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡೋದು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಓಕೆನಾ, ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಅದರ ನಂತರ ಫೀಸ್ ಅನ್ನ ಪೇ ಮಾಡಬೇಕು. ನಂತರ ಫೀಸ್ ಹೇಗೆ ಪೇ ಮಾಡಬೇಕು, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ವಿಡಿಯೋನ ಮಾಡಿದಿರಿ, ಚೆಕ್ ಮಾಡಬಹುದು. ಓಕೆ, ಫೀಸ್ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿದ ನಂತರ ಈಗ ಯಾವ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿರುತ್ತೆ ಅಂದ್ರೆ MBBS ಸೀಟ್ ಅಲಾಟ್ ಆಗಿರುತ್ತೆ, ಆ MBBS ಸೀಟ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ ಆಗಿದ್ರೆ, ಅಂದ್ರೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆಗಿದ್ರೆ ಅಥವಾ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆಗಿದ್ರೆ ವಿದ್ಯಾರ್ಥಿಗಳು KEA ಆಫೀಸ್ಗೆ ಹೋಗಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ನಂತರ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ 2 ಸೆಟ್ ಜೆರಾಕ್ಸ್ ಕಾಪೀಸ್ ಅದನ್ನ ತೆಗೆದುಕೊಂಡು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಇದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದ ನಂತರ ಹೇಳ್ತೀನಿ. ಸರಿನಾ? ಈಗ ಯಾವ ವಿದ್ಯಾರ್ಥಿಗಳಿಗೆ MBBS ಸೀಟ್ ಅಲಾಟ್ ಆಗಿರುತ್ತೆ ಬಟ್ ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಥವಾ ಈಗ NRI ಕೋಟಾ ಅಂಡರ್ ಸೀಟ್ ಅಲಾಟ್ ಆಗಿರಬಹುದು, ಇಲ್ಲದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ ಆಗಿರಬಹುದು, ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಓಕೆನಾ, ಈ ರೀತಿ ಪ್ರಾಸೆಸ್ ಇರುತ್ತೆ. ಏನೇಳಿ, ಈಗ ಮೊದಲನೇದಾಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದ ನಂತರ ಫೀಸ್ ಪೇಮೆಂಟ್ ಮಾಡ್ತೀರಾ, ಅದ ನಂತರ ಗೌರ್ಮೆಂಟ್ ಇನ್ ಪ್ರೈವೇಟ್, ಪ್ರೈವೇಟ್ ಇನ್ ಪ್ರೈವೇಟ್ ಈ ರೀತಿ ಇದ್ದು ನಿಮಗೆ MBBS ಸೀಟ್ ಅಲಾಟ್ ಆಗಿದ್ರೆ KEA ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಇಲ್ಲದೆ ಇದ್ರೆ ಬೇರೆ ಯಾವುದಾದ್ರೂ ಕೋಟಾ ಅಂಡರ್ ನಿಮಗೆ ಸೀಟ್ ಸಿಕ್ಕಿದ್ರೆ ಡಾಕ್ಯುಮೆಂಟ್ಸ್ ಅನ್ನ ಕಾಲೇಜ್ಗೆ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿದ್ರೆ ಆಯ್ತು. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಡೆಂಟಲ್ ಸೀಟ್ ಅಲಾಟ್ ಆಗಿದೆ, ಸರಿನಾ, ಇಲ್ಲದಿದ್ರೆ ಆಯುಷ್ ಕೋರ್ಸ್ ಅಲಾಟ್ ಆಗಿದೆ, ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡ್ತೀರಾ, ಅದರ ನಂತರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ, ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. KEA ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದ್ರಲ್ಲಿ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಇದು ಚಾಯ್ಸ್ 1 ಬಗ್ಗೆ ಆಯ್ತು. ಓಕೆನಾ, ಅದ ನಂತರ ಚಾಯ್ಸ್ 2 ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ ಚಾಯ್ಸ್ 2 ಅನ್ನ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕಾಲೇಜ್ ಅಲಾಟ್ ಆಗಿದೆ, ಒಂದು ಕಾಲೇಜ್ ಅಲಾಟ್ ಆಗಿದೆ, ಅದು ನನಗೆ ಇಷ್ಟನೇ ಇದೆ ಬಟ್ ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನಾನೀಗ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ. ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬೇಕು. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದ ಕೆಲವು ಬದಲಾವಣೆಗಳು ಆಗುತ್ತೆ. ಏನು ಅಂತ ಹೇಳಿದ್ರೆ ಈಗ ನಿಮ್ಮೊಂದು ಕಾಲೇಜ್ ಅಲಾಟ್ ಆಗಿದೆ, ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಒಂದು 50 ಪ್ರಯಾರಿಟಿ ಇದೆ ಅಂತ ಅನ್ಕೊಳ್ಳೋಣ, 50 ಪ್ರಯಾರಿಟೀಸ್ ಇದಾವೆ, ಅದ್ರಲ್ಲಿ ನಿಮಗೆ 35ನೇ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಯ್ತು. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ 35ನೇ ಪ್ರಯಾರಿಟಿ ಏನಿದೆ ಅದು ಹೋಲ್ಡ್ ಅಲ್ಲಿ ಇರುತ್ತೆ. ನಂತರ 36ನೇ ಪ್ರಯಾರಿಟಿ, 36 ಪ್ರಯಾರಿಟಿ, ಅದರ ನಂತರದ ಎಲ್ಲ ಪ್ರಯಾರಿಟೀಸ್ 36 ಪ್ರಯಾರಿಟಿ ಅಂತ ಹಿಡಿದು ಅದರ ನಂತರದ ಎಲ್ಲ ಪ್ರಯಾರಿಟೀಸ್ ಡಿಲೀಟ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 34ನೇ ಪ್ರಯಾರಿಟಿ ಏನಿದೆ, 34ನೇ ಪ್ರಯಾರಿಟಿ ಅದರೊಳಗಡೆ ಬೇರೆ ಯಾವ್ದಾದ್ರು ಕಾಲೇಜನ್ನ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಮಾಡೋಕೆ ನಿಮಗೆ ಕೇಳಿದ್ರು ಟ್ರೈ ಮಾಡ್ತಾರೆ. ಈ ರೀತಿ ಬದಲಾವಣೆ ಆಗುತ್ತೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ. ಓಕೆನಾ, ನಂತರ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ, ಈಗ ಸಿಕ್ಕಿರುವಂತ ಅಂದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ದಾರೆ. ಈಗ ಈ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿರಲಿ, ಡೆಂಟಲ್ ಕಾಲೇಜ್ ಅಲಾಟ್ ಆಗಿರಲಿ ಅಥವಾ ಆಯುಷ್ ಕಾಲೇಜ್ ಅಲಾಟ್ ಆಗಿರಲಿ, ನೀವೀಗ ಸೆಕೆಂಡ್ ರೌಂಡ್ ಅಲ್ಲಿ ಈ ನೀಟ್ ರಿಲೇಟೆಡ್ ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಫಸ್ಟ್ ರೌಂಡ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದಕ್ಕೆ ಫೀಸ್ ಏನಿದೆ ಅದನ್ನ ಪೇ ಮಾಡಬೇಕು. ಪೇ ಮಾಡಿ ನೀವು ಈ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದೀರಾ. ಸೊ ನೀವು ಫೀಸನ್ನ ಪೇ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇರೋ ಕಾರಣಕ್ಕಾಗಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸನ್ನ ಪೇ ಮಾಡಿದಂತಹ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು ಅಂತಿಲ್ಲ.
ಓಕೆನಾ. ಚಾಯ್ಸ್ 2 ಬಗ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಈಗ ಚಾಯ್ಸ್ 3 ಅಂದ್ರೆ ಏನು? ಚಾಯ್ಸ್ 3 ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ರೌಂಡ್ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ಈಗ ನನಗೆ ಇಷ್ಟ ಇಲ್ಲ, ಹಾಗಿದ್ರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅಲಾಟ್ ಆದಂಥ ಕಾಲೇಜ್ ಡಿಲೀಟ್ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ನೀವೊಂದು 50 ಕಾಲೇಜಸ್ ಅನ್ನ ಪ್ರಯಾರಿಟಿ ಪ್ರಕಾರ ಆ್ಯಡ್ ಮಾಡಿದ್ದೀರಾ. ನಿಮಗೆ ಈಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಲ್ಲಿ 5th ಪ್ರಯಾರಿಟಿ, 5ನೇ ಪ್ರಯಾರಿಟಿ ಕಾಲೇಜ್ ಅಲಾಟ್ ಆಗಿದೆ. ಆ ಕಾಲೇಜ್ ಇಷ್ಟನೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬಹುದು? ಚಾಯ್ಸ್ 3 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಆ 5th ಪ್ರಯಾರಿಟಿ ಒಂದೇ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 4th ಪ್ರಯಾರಿಟಿ ಕೂಡ ಇರುತ್ತೆ. ಅದಂತರ 6th ಪ್ರಯಾರಿಟಿಯಿಂದ 50th ಪ್ರಯಾರಿಟಿ ಅದು ಕೂಡ ಇರುತ್ತೆ. ಅಂದ್ರೆ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಅಲಾಟ್ ಆಗಿರುವಂತಹ ಒಂದೇ ಕಾಲೇಜ್ ಡಿಲೀಟ್ ಆಗುತ್ತೆ, ಬಾಕಿದೆಲ್ಲ ಕಾಲೇಜಸ್ ಇರುತ್ತೆ. ಅದರಲ್ಲಿ ಬೇರೆ ಯಾವ್ದಾದ್ರು ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದರ ಮೀನಿಂಗ್ ಏನು? ಚಾಯ್ಸ್ 3. ಓಕೆನಾ. ಈಗ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅಥವಾ ಯಾವುದೇ ಒಂದು ಕೋರ್ಸ್ ಅಲಾಟ್ ಆಗಿರಲಿ, ನೀವೀಗ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂತಿದ್ದೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಕೋರ್ಸ್ ಅದನ್ನ ಟ್ರೈ ಮಾಡಬೇಕು ಅಂತಿದ್ದೀರಾ. ಹಾಗಿದ್ದಾಗ ನೀವೀಗ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ನ ನಂತರ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇರೋದು ಮೆಡಿಕಲ್ ಕೋರ್ಸ್ಗೋಸ್ಕರ, ಅಂದ್ರೆ MBBS ಕೋರ್ಸ್ಗೋಸ್ಕರ. ಹಾಗಿದ್ದಾಗ ನೀವು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ 1 lakh rupees ಕಾಷನ್ ಡಿಪಾಸಿಟ್ ಏನಿದೆ ಅದನ್ನು ನೀವು ಪೇ ಮಾಡಬೇಕು. ನಂತರ ಕಾಷನ್ ಡಿಪಾಸಿಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಬಹುದು. ಓಕೆನಾ. ಅದೇ ನೀವೀಗ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಹೋಗ್ತಿದ್ದೀರಾ, MBBS ಕೋರ್ಸ್ ಆಗಿದ್ರೆ ಕಾಷನ್ ಡಿಪಾಸಿಟ್ ನೀವು ಪೇ ಮಾಡಬೇಕು. ಈಗ ಅಕಸ್ಮಾತ್ ನೀವೀಗ BDS ಅದಂದ್ರ ಆಯುಷ್ ಕೋರ್ಸ್ನ ಟ್ರೈ ಮಾಡಬೇಕು ಅಂತಿದ್ದೀರಾ, ಆ ರೀತಿ ಇದ್ರೆ ಪೇ ಮಾಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಯ್ತು ಅನ್ಸುತ್ತೆ. ಹಾಗಿದ್ರೆ ಚಾಯ್ಸ್ 4 ಅಂದ್ರೆ ಏನು ಅದು ತಿಳ್ಕೊಳ್ಳೋದಾದ್ರೆ, ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಕಾಲೇಜ್ ಅಲಾಟ್ ಆಗಿದೆ, ಬಟ್ ಅವರಿಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾದ್ರೆ ಅವರು ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದ ರೀತಿ. ಒಮ್ಮೆ ನೀವು ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ. ಸೆಕೆಂಡ್ ರೌಂಡ್ ಆಗಿರ್ಬಹುದು, ಮಾಪಪ್ ರೌಂಡ್ ಆಗಿರ್ಬಹುದು, ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಈಗ ಮತ್ತೆ ಯಾರೋ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಕಾಲೇಜೇ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡ್ ಅಲ್ಲಿ, ಬಟ್ ಅವರು ಸೆಕೆಂಡ್ ರೌಂಡ್ ಅಲ್ಲಿ MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದಾರೆ. ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ಕೂಡ ಕಾಷನ್ ಡಿಪಾಸಿಟ್ ಇರದೆ 1 lakh rupees ಅದನ್ನ ಪೇ ಮಾಡಬೇಕು. MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದೆ ಸೆಕೆಂಡ್ ರೌಂಡ್ ಅಲ್ಲಿ. ಅದೇ ಅವರಿಗೆ ಸೀಟ್ ಅಲಾಟ್ ಆಗಿಲ್ಲ, ಬಟ್ ಅವರು ಟಾರ್ಗೆಟ್ ಸೆಕೆಂಡ್ ರೌಂಡ್ ಅಲ್ಲಿ MBBS ಕೋರ್ಸ್ ಇಲ್ಲ, MBBS ಮಾಡಬೇಕು ಅಂತಿಲ್ಲ, ಅವರು BDS ಅಥವಾ ಆಯುಷ್ ಕೋರ್ಸ್ನ ಮಾಡ್ಬೇಕಂತಿದ್ದಾರೆ. ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ವೇಟ್ ಮಾಡಿದ್ರೆ ಆಯ್ತು. ಓಕೆನಾ. ನಂತರ ಇದಿಷ್ಟು ವಿಷಯ ಆಗಿದ್ದು. ಬೇರೆ ಡೌಟ್ಸ್ ಇದ್ದಾಗ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ಒಂದೇ ಮಾತಾಡೋಣ.